ನೀನಾಡಿದ ನುಡಿಯನ್ನು ಕೇಳಿ ಹಿಂದೆ ನನ್ನ ತಂದೆಯ ಮಾಡಿದ ತಪ್ಪನ್ನೇ ನಾನು ಮಾಡಬೇಕೆಂದು ಅನಿಸುತ್ತದೆ. 45 ವರ್ಷಗಳ ಹಿಂದೆ ಉತ್ತಾರ ಪತ್ರಿಕೆ ಸಂಪಾದಕರಾಗಿದ್ದ ನಿನ್ನ ತಂದೆ ನನ್ನ ತಂದೆಯ ಮೇಲೆ ಕಂಪ್ಲೇಂಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ 15 ವಾರಗಳ ಅಂದಾಮಾನ ಜೈಲಿನಲ್ಲಿ ಕಾಲ ಕಳೆದಂತ ಮಾಡಿದ ನನ್ನ ತಂದೆ ಅಷ್ಟು ಸಾಲದು ಎಂಬಂತೆ 5 ಜನ ಕಾಲೇಜ್ ಹುಡುಗಿಯರನ್ನು ರೇಪು ಮಾಡಿದ ನನ್ನ ತಂದೆಯ ಮೇಲೆ ನೇಣುಹಗ್ಗದ ಕುಟ್ಟು ತಂದಿಕ್ಕಿದ ಅವರಿಂದ ಪುಕ್ಕವರಿ ತಂದೆ. ನಿನ್ನ ತಂದೆಯಿಂದ ನನ್ನ ತಂದೆ ಹೋಗು ವಿಧಾನಸೌಧದ ಜುಟ್ಟು ಹಿಡಿದು ಅವತಾರ ಪುರುಷನಂತೆ ಪಾರಾದ. ನಿನಗೂ ಕೂಡ ಈ ಧರ್ಮನಿಂದಲೇ ಸಾವು. ಹುಡುಗಿರಂದ್ರೆ ಡೇಂಜರ್ ಟವರ್ ಕಂಪನಿ ಇದ್ದಾಗ ದಾರಿಗೆ ಅದು ನಿಂತಿದ್ದಾರೆ ಬೋಸುಡಿಗೆ ದೌಡು ಕನ್ನದಾನ ಮಾಡ್ಲಕ್ ಹೊಂಟೀನಿ. ಸ್ವಲ್ಪ ಸರದಿಲ್ಲೇ ಬೇಕು ನಿನ್ನ ಸಮುದ್ರ ದಂಡೆ ಫಸ್ಟ್ ನೈಟ್ ಮಾಡೋಣ. ಅಂತೀನಿ ಹಿಂಗೆ ಏ ಮಾವು ನಾನು ನಾನು ಯಾರಿಲ್ಲ ಅಂತ ಬರ್ದೇಶಿ 1 ಗಂಟೆಯಿಂದ ನನ್ನ ಸೊಸೆ ಸತ್ತೇದ. ನನ್ನ ಮನಸ್ಸಿನಲ್ಲಿ ಗುಡಿ ಕಟ್ಟಿ ದೇವ್ರಿಗಿಂತಲೂ ಹೆಚ್ಚಾಗಿ ಪೂಜಿಸ್ತಿದ್ದೆ ಅವಳು. ಆದರೆ ಅವಳು ಈ ರೀತಿ ಮೋಸ ಮಾಡೋದ, ಈ ರೀತಿ ಮೋಸ ಮಾಡೋ ಬದಲು ಒಂದು ತೊಟ್ಟು ವಿಷ ಕೊಟ್ಟಿದ್ರೆ ಸ್ವಪ್ನಂತ ಕುಡಿದು ಸ್ವಪ್ನಂತ ಜೀವ ಬಿಡ್ತಿದ್ದಾರೆ, ಸ್ವಪ್ನಂತ ಜೀವ ಬಿಡ್ತಿದ್ದಾರೆ. ಅಯ್ಯಯ್ಯೋ ನಿನ್ನವನ್ ಹಡಪತ್ತಿದ್ ನಾಯಿ ಅಂತ ಅವನ. ಅಲ್ಲ ಮಾವ ಇಷ್ಟೇ ಮನ್ಸಿ ಫೀಲ್ ಮಾಡ್ಕೊಂಡಿರಿ ಅಂತೀನಿ. ಅಲ್ಲ ಮಾವ ನೀ ಇಷ್ಟು ಕುಡುಕದಿ ಅಂತೇಳಿ ನಿನ್ನ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿನ ಗೊತ್ತನ. ನೀ ಪ್ರಾಣ ಕೊಡಂದ್ರು ಕೊಡ್ತೀನಿ, ನೀ ಏನ್ ಮಾಡಂದ್ರು ಮಾಡ್ತೀನಿ ಮಾವ. ರೆಡಿ ಅದೀನಿ ನೋಡ್ರಿ ಮಾಡಾಕ್. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಹೌದು ಮಾವ, ನಿನ್ನ ಮನಸ್ಸಿಗೆ ಬಾಳ್ ಹೋಗಿತ್ತಂದ್ರ ನನ್ನ ದಯವಿಟ್ಟು ಕ್ಷಮಿಸೋ ಮಾವ, ದಯವಿಟ್ಟು ಕ್ಷಮಿಸು. ಕ್ಷಮಿಸೋ ಮಾತು ಒಂದು ಕಡೆಗೆ ಇರಲಿ, ಮತ್ತೆ ಆ ಬಸ್ಸನ ಜೋಳದ ಹೊಲದಾಗ ಜೋಡಿ ಗುಬ್ಬಿ ಹಂಗ ಕಾಳು ಬಂದಂಗೆ ಗೊತ್ತಲ್ಲ, ಏನದ ರಕ್ಕಿ ಕತ್ತ. ಅಯ್ಯೋ ಬಾಯ್ ಕುಡುಕ ಒಡಿ ಪ್ಯಾಕೆಟ್ ಬಾಯ್ದೆ ಖುಷಿ ಆಗೇ ನಾವು ನಿಂದ್ರಾಕಾಗ ಒಂದು ಯಾ ನಮ್ಮನೆ ಗೌಲಾಗಿ ತಿರ್ಗಾಕತ್ತ ನೋಡಿ. ಇವತ್ತಿನ ಹಣ ಎತ್ತೋದಮ್ಮವ ಗ್ಯಾರಂಟಿ. ನಾ ಬಾಯ್ ಹೇಳ್ತೀನಿ, ಅವ ಅದನ್ನೆಲ್ಲ ಬಟ್ಟಿ ವ್ಯಾಪಾರ ಮಾಡಿ ಎಷ್ಟೋ ಹುಡುಗಿಯರು ಬಾಳ್ ಹಾಳು ಮಾಡ್ಯಾನ. ಅದಕ್ಕೆ ಅವಂಗ ಬುದ್ಧಿ ಕಲಿಸ್ಬೇಕಂತ ಈ ನಾಟಕ ಮಾಡಾಕತ್ತೀನಿ. ಸರಿ, ಈ ಬುದ್ಧಿ ಕಲಿಸ್ಬೇಕಂತ ನಾಟಕ ಮಾಡಾಕತ್ತೀನಿ. ಇನ್ ಮ್ಯಾಲ ನೋಡ ಆ ಬಸ್ ಹೆಂಗ್ ಹುಚ್ಚರಂಗ ತಿರ್ಗತ್ತ ನೋಡಿ. ಅವ್ನ ನೀ ಹೇಳೋದ್ ನಂಬಕ್ಕಾಗಲ್ಲ ನಿಂಗೆ, ಯಾಕಂದ್ರೆ ನೀವು ಮಾವನ ನೀವು ಯಾವಾಗ ಕರಿ ಹೇಳ್ತರು ಯಾವಾಗ ಸುಳ್ಳು ಹೇಳ್ತರು ಗೊತ್ತೇ ಆಗಲ್ಲ. ಕರೆ ನಮ್ಮ ಮಾವ ಕರೆ ಕರ್ನ ಹೇಳಕತ್ತೀನಿ. ನಿನ್ ಮೇಲೆ ಬೇಕಾರೆ ಅಣಿ ಮಾಡೋಣ, ಅಣಿ ಮಾಡ. ಇಲ್ಲೇ
ಇದ್ರ ಮೇಲೆ ನಿಜ ತಗೋತಾಗ್ತದ ನೋಡು. ಮ್ಯಾಕ್ರಿ ಹೇಳ್ತೀನಿ ತಗೋರ ಮಾವ ಯಾರು ಬೇಡ ಅಂತಾರ ಅದೇನ ಅಂತಾರಲ್ರಿ ಬುದ್ಧಿ ಇಲ್ಲಾರ್ದು ಮಾಡ್ದ ಅಂತ ಹಂಗಾಯ್ತಿ ಬಾಳೆ ಏನದು ನಿಂಗೆ ಏನ್ ಅನ್ನಂಗಿರ್ತದ ಏನದು ಏನಿಲ್ಲ ನಿನ್ನ ಬಾಯಾಗ ನನ್ನ ಮಣಕಾಪುರಕ್ಕ ಏನಿಲ್ಲ ಮಾವ ನಾ ನಿನ್ನ ಬಾಳ ಪ್ರೀತಿ ಮಾಡ್ತೀನಿ ಅಂದ್ಯ ಹೌದಾ ಕಿಸಿ ಬೇಡ ಗ್ಯಾರಂಟಿ ಒಂದು ಬೆಳಕಾಗಿ ಹೇಳ ಎತ್ತದ ನಿಂಗೆ ಇವತ್ತಿನಿಂದ ಸರ ಸಾಹಸಕ್ಕ ಹೋಗಲ್ಲ ಹೌದಾ ಯಾಕಂದ್ರೆ ನಾ ಇಂಥ ಹುಡುಗಂತ ಗೊತ್ತಿದ್ರು ನನ್ನ ಇಷ್ಟು ಪ್ರೀತಿ ಮಾಡಿಯಲ್ಲ ಅಂದ್ಮೇಲೆ ನಿನಗೋಸ್ಕರ ನಾ ಇಷ್ಟು ಮಾಡಿದ್ರೆ ಹಂಗ ಹೌದಾ ಒಟ್ಟಿ ಪ್ಯಾಕೆಟ್ ಇಳ್ಸಂಗಿಲ್ಲ ತಗೊಂಡು ಬಿಡ್ತಾನ ಅದ ನಿನ್ನೊಟ್ಟು ಏನಿಲ್ಲ ಖಾಲಿ ನೀರು ಹಾಕೊಂಬಂದಿದ್ದವು ಮಾಡಕತ್ತಾನವ ಕರ್ನ ಹೊಡೆದಿರ್ಬೇಕಾರೆ ಏನು ಉಲ್ಟನಾಗಂಗಿಲ್ಲ ಇಲ್ಲಿಂದ ಅಲ್ಲಿಗೆ ಜಂಪ್ ಹೊಡಿತಾನ ಮಾವ ನಿಂಗಿ ನೀನು ತಿಕ್ಕೊಳಕತ್ತೆ ಏ ನಿಂಗಿ ತಿಕ್ಕಬೇಡ ಮಾವ ತಿಕ್ಕೊಂಡು ಏನು ಮಾವ ಏನಾತ್ ಹೇಳು ಅಲ್ಲ ಮಾವ ಮದ್ವಿ ಆಗ್ಲಾರ್ದನ ಈ ನಮನಿ ಹಚ್ಕೊಂಡಿಯಲ್ಲ ಮುಂದೆ ನಾನು ಬಾಳ ಹೆಂಗ್ ಅಂತೀನಿ ಏನು ಯವ್ವ ಮದುವೆ ಆದ್ಮೇಲೆ ಏನ್ ಬಿಡಲೆ ಕೋಳಿ ನೀ ಮ್ಯಾಲ ಇರ್ತಿದ್ದಿ ನಾ ತೆಳಗಿರ್ತೀನಿ ಯಾಕಪ್ಪ ಇಷ್ಟು ಬೇಗ ಬೆಳಗಾಯಿತು ಅಂತೀನಿ ಏನು ನಾ ಮೇಲೆ ಇರ್ತೀನ ಎಲ್ಲ ಉಲ್ಟನ ಕೇಳಕತ್ತೈತಲ್ಲ ಅಲ್ಲ ಮಾವ ಯಾಕೋ ನನಗ ಒಂದ್ ಕಮಡಿ ಚಿಂತಿನ ಆಗತ್ತೈತಲ್ಲ ಮಾವ ನೀವು ಚಿಂತೆ ಮಾಡಬೇಡ ನಿಂಗೆ ಮ್ಯಾಲ ಇರ್ಬೇಕಂದ್ರೆ ಕೆಳಗಿರುತ್ತಿದ್ದಿ ಹೆಂಗಿದ್ರು ಅದು ಸ್ವರ್ಗನೇ ನನ್ನ ಸೋದರ ಸೋಕು ಅಯ್ಯಯ್ಯೋ ಪಕ್ಕ ಮಗ ಸನಿಲ್ ಫ್ಯಾನ್ ಇದ್ದಂಗ ಅದ ನೀವು ನೋಡ ಎಷ್ಟು ಅಯ್ಯಾಡ್ತಾನೆ ಒಟಿ ಪ್ಯಾಕೆಟ್ ಹಾಕೊಂಡು ಏ ಟಮಾಟ ಮುಂಡೆ ಇತ್ತದ ಏನ ಅಂದಿ ಅಣ್ಣ ಕೇಳಿಸ್ಲಿಲ್ಲ ಅವನ್ ನಾಲ್ಕು ಹೋಗಿ ತಗೊಂತಾನ ಯಾಕ ಏ ಖಾಲಿ ಅದ ಓದೋಸ್ತಾವ ಏನಿಲ್ಲ ಅದ್ರೊಳಗ ಎಲ್ಲ ಖಾಲಿ ಅದಾವ ಅಯ್ಯೋ ಮಾವ ಇಂಥ ಚುಮು ಚಳಿ ಒಳಗ ನಿನ್ನ ಸಿಹಿಯಾದ ಬೆಲ್ಲಕ್ಕೊಂದು ಬೆಲ್ಲ ಕೊಡಬಾರದು ಹೊರಗ ಜಲ್ ಮೊದಲು ಮಾಮ ಬಾಯ್ ವಿಷಯ ಇರುತ್ತಿಲ್ಲ ತೆಗಿ ಹೊಟ್ಟೆ ಪ್ಯಾಕೆಟ್ ತೆಗಿ ಅವನವನ ಅತ್ತಿ ಕಿಚ್ಚಿ ತಂಡಿ ಹಚ್ಚಿ ಮಂದಿ ಕುಂತಾರ ನಿತ್ರ ಆಗೋಂಗ್ ಉಣಿಬೇಕಂದ್ರಿದಿಲ್ಲ ಮಗಗ ನಮಗೂ ಮೊದಲು ಸುಟ್ಟು ಮೊಬ್ಬ ಇಡ್ತಕ್ಕಂತ ಮಾಮ ಎಲ್ಲಿ ಸುಟ್ಟು ಮರೆ ತಳಿ ಹಾಕತ್ತಿದ್ದೆ ಮಾಮ ಸುಟ್ಟು ಅಂತ ರೆಡಿಯಾ ನೀನ್ ಎತ್ತ ಕಮ್ಮಂಗ ಆತ ಬೆಳೆ ಬಾಯ್ ಅಲ್ಲ ಮಾವ ಇಂಥ ಹುರುಪ್ನಾಗ ನೀನ್ ಹೇಳಬಾರ್ದ ಏನಂತ ಕೇಳು ಏನಂತ ಹುರುಪು ಮಮ್ಮ ಹುರುಪು ಎಲ್ಲ ಹುಡುಗಿ ಹೇಳಂಗಿಲ್ಲ ಅದು ಗೊತ್ತಾಯ್ತು ಇನ್ನು ಮುದುಕೇರ ಬರೋಬ್ಬರ ಅನ್ನಂಗ ಆತಾಳ ಈಗ ರೂಪಾಯಿ ಅಂತಾವ ಚುಟ್ಟು ತಡಿ ಅಯ್ಯೋ ಏಳು ಮಟನ ಕೊಡ್ತಿಲ್ಲ ಪ್ರಮುಖ ಇಲ್ಲೇ ಅವ ತುಲ್ಸು ಬಂದ್ ನೀನ ನಿಂದ್ರ ಬಯಲಿ ಇಲ್ಲೇ
ಕುಂದ್ರಂಗಿಲ್ಲ ಮಗಳು ಚಂದ ಪಾತ್ರ ಮಾಡಕತ್ತಂದ್ರ ನಮ್ ಕಾಕಗಳು ಹೇಳ್ಬಾರ್ದು ಹೇಳ್ತೈತೆ ಅವ್ರಿಗೆ ಇನ್ನು ಮಗ ಹಾಡಿದ ಕಾಕ ಅವ ಒಂದು ಟ್ಯಾಗ್ಲಿ ಈಗ ಹೌದು ಎಷ್ಟು ಮನೆ ದೀಪ ಹಚ್ಚಿ ಒಪ್ಪ ಹಿಂಗ್ ಮಾಡಿ ಯಾ ನಮ್ಮ ಮನೆ ಗಿಂಡಿ ಕಲ್ಲ ನೆನ್ಸಕತ್ತ ನೋಡು ಹೇಳ ಮಾವ ನಾನು ನೋಡ್ದಾಗೆಲ್ಲ ನೋಡ ಅಲ್ಲೇ ನೋಡಕತ್ತಿ ಇಲ್ಲಿ ನೋಡು ಅದು ಬೇರೆನೈತಿ ಕಣಿ ಏ ಮಾತು ಹಾಡಿದರೆ ಮುಂದೆ ಬರೆದರೆ ಚುಟ್ಟ ಚುಟ್ಟ ಇಂಥ ಟೈಮ್ನಾಗ ಹಾವು ಹೇಳಂದ್ರೆ ಎಲ್ಲಿ ಹೇಳ್ತಾವ ನೀನು ಪುಂಗಿ ಸೌಂಡಿಗೆ ಎದ್ದಿ ಸತ್ತಕ್ಕಲ್ಲ ಡಬಗ್ನ ಮುಕ್ಕೊಳಕತ್ತಾವ ಯಾ ಪುಂಗಿ ಮರೆ ನಿಂದು ಸ್ವಚ್ಛ ತೋರ್ಸ್ಕೊಂಬ ನಿನ್ ಪುಂಗಿ ಹೋಗಿ ಮಾಮ ಶಂಕರ ಒಬ್ಬಕಿನ ಬಿಟ್ಬಿಟ್ಟು ಹೋಗ್ತಿರಲ್ಲಿ ಅವನು ಬಸ್ಸಲ್ಲಿ ಹಂಗ ಬಿಡ್ತಾವ ಯಾರಿಗಾರ ಹುರುಪ್ ಬಂತನು ಬಂದೈತೆ ನನಗ ಬಂದಿಲ್ಲ ನಿಮಗೆ ಹೆಂಗ್ ಬರ್ಬೇಕಂತೀನಿ ಕೆಲಸ ಭಾಳ ಕೆಟ್ಟತಿ ಅವತ್ತು ಬಾಲ ಸಂಕೈತೆ ನಿಂದ್ರಲ್ಲ ಇಲ್ಲಿ ನೋಡು ಇವತ್ತು ನೀನು ಗಿಂಡಿ ಕಣಲ್ ಅನ್ಕೊಳ್ಳೋದ ಕೈ ಬಿಡಂಗಿಲ್ಲ ಇವತ್ತು ನಿಂದರ ಉದಿರ್ಬೇಕು ನಂದರ ಉದಿರ್ಬೇಕು ಬೇವ್ರು 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 ಇನ್ನೊಂದು ಹೋಗಿ ನಾನು ನೋಡ್ಲಿ ಇಷ್ಟು ಸಪೋರ್ಟ್ ಕೊಡಕತ್ತಾರ ನಮ್ಮ ಕಾಕಗಳು ನಮ್ಮ ಮಣ್ಣುಗಳು ಅಂದ್ರೆ ಯಾ ನಮ್ಮಲ್ಲಿ ಇರ್ಬೇಕು ಕಟ್ಟಿ ಹಂಗಲ್ಲ ಇನ್ನೊಂದು ಬಾರಿ ನೈಸ
ಎತ್ತರ ಅದು ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತರ ಶಂಕರ ಮಾವ ಹೋಗೋಣ ಹಂಗಂದ್ರ ಬಾ ಏನ್ ಕೇಳ್ತೇಮ್ಮ ಮಗಲ್ದವ್ರು ಗುಮ್ಮಕ್ಕತ್ತಾರ ನಮ್ಮನ್ನ ಈಗ ಗುಡುಗು ಮಿಂಚಿನ ವೇಗದಂತೆ ನನ್ನ ಕಾರ್ಯವೈಖರ್ಯ ಮಿಂಚಿನ ಚಂಚಲದಲ್ಲಿ ತೇಲುವ ಸುಡಿಲನ್ನು ಹಿಡಿದು ಭೂಮಿಗೆ ಅಪ್ಪಳಿಸಿದಂತೆ ನನ್ನ ಇಂದಿನ ಕಾರ್ಯ ಓಡೆ ಕುದುರೆಯಿಂದ ಓಡಿ ಪಾದನೆಂಬ ಸವಾರಿ ಮಾಡಿ ಸುಖ ಸಂತೋಷ ಪಡುವ ದಿನ ಇಂದು ನನ್ನದಾಗಿದೆ. ಅಂದು ಉರಿ ಬಿಸಿಲಲ್ಲಿ ಗಿರಿಯ ಸುತ್ತಲೂ ಹುಡುಕಾಡಿದ್ರು ಸಿಗದಿರುವ ನನ್ನ ಶತ್ರುಗಳು ಇಂದು ಈ ಗಡಿಯ ಮುಂದೆ ಗೋರಿಸಲು ಬರ್ತಿದ್ದಾರೆ. ನನಗೆ ಇದಕ್ಕಿಂತಲೂ ಬೇರೆ ಏನು ಬೇಕು? ಪ್ರತಿ ಮಂಗಳವಾರಕ್ಕೊಮ್ಮೆ ಆ ಮುದೆ ಗೂಬೆ ಸರೋಜ ಆ ಶೇಖರಾವ್ ಇದೇ ದೇವಸ್ಥಾನಕ್ಕೆ ಇದೇ ಹೇಳಿ ಬರುತ್ತಿದ್ದರಂತೆ. ನಾನು ಮರಿಯಲ್ಲಿ ನಿಂತು ಒಬ್ಬೊಬ್ಬರನ್ನ ಗುಂಡಿಟ್ಟು ಕೊಂದು ಹಾಕಲೇಬೇಕು. ಓಹೋ, ಹಸಿದ ಸಿಂಹಕ್ಕೂ ಹಾರವಾಗಲು ಈ ಕಡೆಯಿಂದಲೇ ಬರುತ್ತಿದ್ದರಂತೆ. ಬರಲಿ ಬರಲಿ, ಸಂಚು ಹಾಕಿ ಸಂಚಿನಿಂದ ಬಡಿದುವುದೇ ನನ್ನ ಗುರು. ಇವನ್ಯಾರು ಹುಚ್ಚನಂತ ಕಾಣುತ್ತಿರುವನಲ್ಲ, ಈ ಕಡೆಯಿಂದಲೇ ಬರುತ್ತಿದ್ದಾನೆ. ಬರಲಿ ಬರಲಿ, ಇವನಾರು ಹುಚ್ಚನಂತ ಕಾಣುತ್ತಿರುವನಲ್ಲ, ಈ ಕಡೆಯಿಂದಲೇ ಬರುತ್ತಿದ್ದಾನೆ. ಇವನ ಬಂದು ಹೋದ ನಂತರ ನನ್ನ ಗುರಿ ಸಾಧಿಸಲೇಬೇಕು.
ದೇವಿಗೆನ್ನು ಎದುರು ಹಾಕಿಕೊಂಡರೆ ಆರಡಿ ಮೂರಡಿ ಗೊಂಡು ಸಾರತ್ತೆ. ನನಗೆ ಶಿಕ್ಷೆ ಕೊಡಿಸಲು ಬಂದಿದ್ದಾರಲ್ಲ ನಿಮ್ಮ ಮಕ್ಕಳು. ಆದರೆ ಅದಕ್ಕೆ ಮೊದಲು ನಾನು ನಿಮಗೆ ನಮ್ಮ ಶಾಸಕ ನೀಲಕಂಠ ಹಾಗೂ ಧರ್ಮಸೀನ ಹೇಳಿದಂತೆ ಇವರಗಳ ಕೊಲೆ ಮಾಡಿದ್ದಾಯ್ತು. ನಾನು ಮುಗಿಸಿರುವ ಡೀಲಿನಂತೆ ನನಗೆ ಬರಬೇಕಾದಣ ತೆಗೆದುಕೊಂಡು ದೇಶಕ್ಕೆ ಪ್ರಯಾಣ ಬೆಳೆಸಲೇಬೇಕು. ನನಗೆ ಶಿಕ್ಷೆ ಕೊಡಿಸಲು ಬಂದ ಭಿಕಾರಿಗಳಿಗೆ ಈ ಹಣಗಳೇ ಭಿಕ್ಷೆ. ಶ್ರೀ ರಂಗನಾಥ ಸ್ವಾಮಿ, ಇದೇನಪ್ಪ ನೀನು ಕೊಡುವ ನಮಗೆ ಶಿಕ್ಷೆ? ನಿನ್ನನ್ನು ನಂಬಿದ್ದಕ್ಕೆ ಇದೇನಾ ನೀನು ನಮಗೆ ಕೊಡುವ ಭಿಕ್ಷೆ? ಸ್ವಾಮಿ, ಅಧರ್ಮದ ವಿರುದ್ಧ ಹೋರಾಡಿದ ಈ ಸರಜನ ಪರಿಸ್ಥಿತಿಯನ್ನು ಎಲ್ಲರೂ ಕಣ್ಣಾರೆ ನೋಡಿ. ಇನ್ನು ಮುಂದೆ ಆದರೂ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯವನ್ನು ಉಳಿಸಿ. ಎಷ್ಟೊಂದು ಕಠೋರವಾಗಿ ಕಾಡುತ್ತಿರುವೆ ಈ ಸಾವಂತರ ಮೇಲೆ. ನ್ಯಾಯವೇ ದೇವರು, ಸತ್ಯವೇ ಬದುಕು ಎಂದು ಬಾಳುತ್ತಿರುವ ಈ ಸಮಾಜಗಳ ಬದುಕನ್ನು ಕಂಡು ಸಹಿಸದಾದೆಯಪ್ಪ. ಸತ್ಯ ನೋಡಿ ನೋಡಿ, ಅಳಿದಮ್ಮ ಸತ್ತಳೆಂದು ಪಡೆದವರ ಸೇವೆ ಮರೆಯುತ್ತಿರಿ. ಆ ದುಷ್ಟರನ್ನು ಬಗ್ಗಿ ಪಡೆಯುವ ನೀವಿಬ್ಬರು ಬಗ್ಗಿ ಪಡೆಯಬೇಕು. ಇದೇ ನನ್ನ ಆಸೆ. ಹಾಗಂತ ಮಾತು ಕೊಡಿ ಮಗನೇ. ಸತ್ಯ ಪ್ರೀತಿ ನಿನಗೇಕೋ ಬಲಾಬಲ ಎನ್ನುವಂತ ಭ್ರಮಣೆಯಲ್ಲಿ ಬೆಂದು ಬೆಂದಾಗಿ ಬಳಲುವ ಬಡವರ ಪಾಲಿಗೆ ಬಡವರ ಪಾಲಿಗೆ ಆಸರೆಯಾಗು ಎಂದು ಹಗಲಿರಲು ಸೇವೆ ಮಾಡಲು ಹತ್ತಿದ ನಮ್ಮ ಸರೋಜಮ್ಮನ ನಿಷ್ಕಲ್ಮಶ ಬುದ್ಧಿ ನಿನಗೆ ಸಹಿಸಲಾಗದ ಪಾಪಿ. ಬಂಡತನದಿಂದ ಉಂಡು ಓ ನನ್ನ ಮಂಡು ದೇಹವನ್ನು ತುಂಡಾಗಿ ಕತ್ತರಿಸಲಿದ್ದರೆ ನಾನು ಈ ಸಮಾಜಮ್ಮಳ ಪುಣ್ಯದ ಪಿಂಡವೇ ಅಲ್ಲವೆಂದು ತಿಳಿದು ಈ ಸಮಾಜ
ಮಗನೇ, ಅಧರ್ಮದ ಹಾದಿಯಲ್ಲಿ ಮತಬೇರಿದ ನಿನ್ನ ಹಾಗೂ ನಿನ್ನ ತಮ್ಮ ದುಬೈಸೀನ ದೂರ ದೇಹವನ್ನು ತರೆಗುರುಳಿಸಲಿದ್ದರೆ ನಾನು ಈ ಕನ್ನಡ ಮಂಡಲ ಮಗ ಧರ್ಮವಂತರ ಸರೋಜಮ್ಮಲ ಎಮ್ಮೆಯ ಕುಲಪುತ್ರ ಅಲ್ಲವೆಂದು ಕೇಕೆ ಹಾಕಿರದಲ್ಲಿ ಈ ಸಮಾಜದ ನಗುತ್ತೈತಿ ದೈವಾಲೆ ಉಳುತ್ತೈತಿ ಜೀವದಿಲ್ಲೇ ವಿಧಿಯಾಟದಲ್ಲೂ ಯಾರು ಮಾನವ ವಿಧಿಯಾಟದಲ್ಲೂ ನಗುತ್ತೈತಿ ದೈವಾಲೆ ಅಳುತ್ತೈತಿ ಜೀವದಿಲ್ಲೇ ನಗುತ್ತೈತಿ ದೈವಾಲೆ ಅಳುತ್ತೈತಿ ಜೀವದಿಲ್ಲೇ ವಿಧಿಯಾಟದಲ್ಲೂ ತೊಂದರೆ ಕೊಡಬೇಡ ಪ್ಲೀಸ್. ನನ್ನ ಅಲ್ಪ ಕಲೆಯನ್ನು ಮೆಚ್ಚಿ ಆಲ್ಕೋಡ್ ರಂಗಯ್ಯ ಅವರು 500 ರೂಪಾಯಿ ಆಯರ್ ಮಾಡಿರ್ತದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ನನ್ನ ಕುಲ ಬಾಂಧವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ನಮಗೆ ಬೆಳ್ಳಿ ಕಡಗಳನ್ನು ಕಾಣಿಕೆಯಾಗಿ ಕೊಟ್ಟಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳು. ಮನೆಯಲ್ಲಿ ಹೆಂಗಸರಂತೆ ಬಚ್ಚಿಟ್ಟುಕೊಂಡಿರಲ್ಲ. ಯಾರು ಯಾರು ಯಾರದು? ಓಹೋ, ಸತ್ಯ. ಓಕೆ, ನಮ್ಮ ಶತ್ರು ತಾನಾಗಿ ತನ್ನ ಬೋನಿಗೆ ಬಂದು ಬಿದ್ದಂತಾಗಿದೆ. ಈ ಕುರಿಯನ್ನು ಹಳ್ಳ ತೋಡಿ ಅದರಲ್ಲಿ ಹಿಡಿದು ಹಾಕುವುದೇ ಈ ಜ್ಯೋತಿಯ ಕ್ರಿಮಿನಲ್ ಮೈಂಡ್. ಸತ್ಯನಿಗೆ ಮರಳು ಮಾಡಿ ಮಾತಿನಲ್ಲಿ ಕೆಡಲೇಬೇಕು. ಹೋ ಸತ್ಯವರೇ, ಬನ್ನಿ ಸರ್, ಕುಳಿತುಕೊಳ್ಳಿ. ಅಂದಾಜು ತಾಯಾರು? MLA ನೀಲಕಂಠ ಅವರ ಮಗಳು ಜ್ಯೋತಿ ಅಂತ. ತಮ್ಮ ಪ್ರತಿಯೊಂದು ಕಾರ್ಯಕ್ರಮ ನೋಡಿದ್ದೇನೆ. ತಮ್ಮ ಪತ್ರಿಕೆ ಅಂದರೆ ನನಗೆ ತುಂಬಾ ಇಷ್ಟ. ನೋಡಿ, ನಿಮ್ಮನ್ನು ಮಾತನಾಡಿಸಬೇಕೆಂದು ಎಷ್ಟೋ ಸಲ ಪ್ರಯತ್ನ ಪಟ್ಟೆ, ಅದು ನನಗೆ ಕೂಡಿ ಬರಲೇ ಇಲ್ಲ. ಇಂದು ತಾವು ನಾನು ಇದ್ದಲ್ಲಿಗೆ ಬಂದಿದ್ದನ್ನು ಕಂಡು ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾನು ಎಂತ ದಡ್ಡಿ ನೋಡಿ, ನಿಮಗೆ ಕಾಫಿ ಕೊಡೋದನ್ನೇ ಮರೆತು ಬಿಟ್ಟಿದ್ದೇನೆ. ನೀವು ಇಲ್ಲೇ ಕೂತ್ರಿ, ನಾನು ಕಾಫಿ ಬೇಡ ಬೇಡ, ಹಲ್ಕಟ್ ನೀಲಕಂಠ ಬಂದು ಹೇಳಿ, ಈ ಸತ್ಯ ನಿನ್ನ ಸೇಡಿಗೆ ಪ್ರತೀಕಾರ ಹಾಕಲು ಬಂದಿದ್ದ ಎಂದು. ನೋಡಿ, ನಾನು ನನ್ನ ತಂದೆ ಅಣ್ಣಂದಿರ ತರ ಅಲ್ಲ. ಕೆಸರಿನಲ್ಲಿ ಕಮಲ ಹುಟ್ಟುವುದು ಹೇಗೋ ಅದೇ ರೀತಿ ನಾನು ಕೂಡ. ನೀವು ಇಲ್ಲೇ ಕೂತಿರಿ, ನಾನು ಹಾಲು ತೆಗೆದುಕೊಂಡು ಬರುತ್ತೇನೆ. ನನ್ನ ಶತ್ರುವಿನ ಮನೆಯೊಳಗೆ ಕಾಫಿ, ಅದು ಅಸಾಧ್ಯ. ಸರ್, ಸ್ವಲ್ಪ ನಿಲ್ಲಿ. ಇವನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಸಿಲುಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಹೇಗಾದ್ರೂ ಮಾಡಿ ನನ್ನ ಪ್ರೀತಿಯ ಬಲೆಯಲ್ಲಿ ಇವನನ್ನು ಬೀಳಿಸಿಕೊಳ್ಳಲೇಬೇಕು. ಹಾ ನೋಡಿ, ನನ್ನ ತಂದೆ ಎಂತಹ ದರೋಡೆಕೋರ ಕಟುಕ ಎನ್ನುವುದು ನನಗೂ ಚೆನ್ನಾಗಿ ಗೊತ್ತು. ಇಂತಹ ನರರಾಕ್ಷಸನ ಮಗಳಾಗಿ ಹುಟ್ಟಿರುವನಲ್ಲ ಎಂದು ನನಗೂ ತುಂಬಾ ಹಿಂಸೆ ಆಗುತ್ತದೆ. ಆದ್ರೆ ಏನು ಮಾಡೋದು? ಈಗಿನ ಸರ್ಕಾರ, ಮುಖ್ಯಮಂತ್ರಿಗಳು, ಶಾಸಕರುಗಳು ಮತ್ತು ಅಧಿಕಾರಿಗಳು ನನ್ನ ತಂದೆಗೆ ಸಹಾಯ ಮಾಡುತ್ತಿರುವಾಗ ಇಂಥ ಶಿಕ್ಷೆ ಕೊಡದೆ ಇನ್ನೇನು? ಇರಲಿ ಜ್ಯೋತಿ, ಇರಲಿ. ಅಲ್ಲದೆ ನಿನ್ನ ತಂದೆಯ ಕೆಟ್ಟ ಗುಣಗಳು ನಿನ್ನೆಲ್ಲರಿಗೆ ಎಂದು ಭಾವಿಸಿ ನಿನ್ನ ಬಗ್ಗೆ ತಪ್ಪಾಗಿ ವಿಚಾರ ಮಾಡಿ ಹೊರಟು ನಿಂತಿದ್ದೆ. ಆದರೆ ನಿಮಗೆ ಇಷ್ಟೊಂದು ಬೇಸರವಾಗುತ್ತದೆ ಎಂದು ತಿಳಿದಿರಲಿಲ್ಲ. ಸಮಾಧಾನದಿಂದಿರಿ. ಆಯ್ತು ಸರ್, ಆದರೆ ಮತ್ತೇಕೆ ಆದರೆನ್ನುವ ಮಾತು? ನೀವು ಇವತ್ತು ಕೇವಲ ನಮ್ಮ ಮನೆಗೆ ಮಾತ್ರ ಬಂದಿಲ್ಲ. ಈ ನಿಮ್ಮ ಅನುಕಂಪ, ಈ ನಿಮ್ಮ ಒಳ್ಳೆತನ ನನ್ನ ಮನಸ್ಸಿಗೆ ಬಂದಿದೆ. ಈ ನಿಮ್ಮ ಎಲ್ಲ ಗುಣಗಳು ನನಗೆ ತುಂಬಾ ಇಷ್ಟವಾಗಿವೆ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರಿ, ನಾನು ಹೋಗಿ ಕಾಫಿ ತೆಗೆದುಕೊಂಡು ಬರುವೆ. ನನ್ನ ಶತ್ರು ಕುಲವೈರಿ ಅಮ್ಮಲ್ಲೇ ನೀಲಕಂಠರಿಗೆ ಇಂಥ ಸದ್ಗುಣವಂತೆ. ಕೆಸರಿನಲ್ಲಿ ಕಮಲ, ಮುಳ್ಳಿನಲ್ಲಿ ಹೂವು ಹರಳಿದಂತೆ. ತುಂಬಾ ಆಶ್ಚರ್ಯದ ಸಂಗತಿ. ಎಂಥ ರೂಪ ಧರಿಸಿ ಇವಳು. ಎರಡು ಕಣ್ಣುಗಳು ಸಾಲದು ಇವಳ ಸೌಂದರ್ಯವನ್ನು ನೋಡಲು. ನನಗೀಗ ಇವಳ ಬಗ್ಗೆ ಇಷ್ಟೊಂದು ಮೋಹ. ಇರಲಿ, ಇಂದು ನಾನು ನನ್ನ ಶತ್ರುನ ಮನೆಯೊಳಗೆ ಕಾಫಿ ಕುಡಿಯುವುದೇ? ನೋಡಿ, ಹಾಲು ಬೇಕಾದ್ರೆ ಖಾಲಿ ಆಗಿದೆ, ಅದಕ್ಕಾಗಿ ಕೂಲ್ ಡ್ರಿಂಕ್ಸ್ ತೆಗೆದುಕೊಳ್ಳಿ.
ಆಯ್ತು ಹೋಗಿ ಬನ್ನಿ. ಹೋಗುವ ಮುಂಚೆ ಒಂದು ಮಾತು. ಏನದು ಹೇಳಿ ಸತ್ಯ ಅವರೇ? ಏನಿಲ್ಲ, ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಅದಕ್ಕಾಗಿ ನಾಳೆ ಪಾರ್ಟಿಗೆ ಬರ್ತೀರಾ? ಮರಿಬಾರ್ದು. ಬರಲಾ? ಬಾಯ್ ಬಾಯ್. ಅಂತೂ ಈ ಕುರಿ ನನ್ನ ಬಲೆಗೆ ಬಿದ್ದಂತಾಯಿತು. ಸತ್ಯ, ನಿನಗೆ ಪ್ರೀತಿ ಎಂಬ ವಿಷಯ ಕೊಡುವೆ ಉಚಿತ. ಹೋಗು ಸತ್ಯ, ಹೋಗು. ಈ ಕಪಟ ನಾಟಕದಿಂದಲೇ ಪ್ರೀತಿಯಿಂದಲೇ ಉತ್ತರ ಕೊಡುವೆ. ಅಲ್ಲಿವರೆಗೂ wait and see. ದುಬಾಯಿಗೆ ದಾದನಾಗಿ ದಾದಾ ಅನ್ನವರಿಗೆ ದಾನಿ ದಾನಸೂರನಂಗೆ ಆಗಿ ಮೋಸವೆಂಬ ಮುಜದಲ್ಲಿ ಮುದಿವಣ ಕಿತ್ತರೆ ನಾನಾ ರೀತಿ ರಾತ್ರಿ ಕಳೆಯುವ ಖಳನಾಯಕನು ಆ ದುಬಾಯಿ ಶೀರು ಈ ಎಮ್ಮೆಲಿಯ ಮಗನಂದರೆ ಮೆಚ್ಚಲೇಬೇಕು. ಇನ್ನೊಬ್ಬ ಮಗ ಆ ಧರ್ಮ ಅಲಿಯಾಸ್ ಅವನ ಮರ್ಮ ತಿಳಿದವರು ಈ ದೇವದುರ್ಗ ಉದ್ದಕ್ಕೂ 200 ಹಳ್ಳಿಗಳಲ್ಲಿ ಜಾಲಾಡಿಸಿದರು ಸಿಗಲಾರರು. ಆ ಹೆಣ್ಣು ಕತ್ತ ಸರೋಜಗೆ ಈ ಜನ ಕರೆಯುತ್ತಿದ್ದಾರೆ ಸರೋಜಮ್ಮ ದೇವಿ ಅಂತ. ಅವಳ ಮಕ್ಕಳು ಆದ ಸತ್ಯ ಪೃಥ್ವಿಯನ್ನು ಧಿಕ್ಕಾರ ಪತ್ರಿಕೆಯಲ್ಲಿ ಸೂರ ಧೀರಂತ ಹೇಳುತ್ತಾರೆ. ಇರಲಿ, ಸಮಯ ಸಾಧಿಸಿ ಸವಾಲ್ ಹಾಕಿ ಗೆಲ್ಲುವುದೇ ಈ ಗೌಡನ ಗುರಿ. ಇಷ್ಟೊತ್ತಿಗಾಗಲೇ ಆ ಸರೋಜಳನ್ನು ಹಾಗೂ ಅಶೋಕ ರಾವನನ್ನು ನಮ್ಮ ಡೇವಿಡ್ ಗೋರಿ ತೋರಿಸಲಿರಬೇಕು. ಕೊನೆಗೂ ನನ್ನ ಎತ್ತ ತಂದೆ ತಾಯಿರನ್ನು ಕೊಂದಾಡಿರಲೇ ನಿಮ್ಮನ್ನು ಜೀವ ಸಹಿತ ಉಳಿಸಲಾರೆ. ನೀನು ಆಡಿದ ನಾಂದಿ ಆಟಕ್ಕೆಲ್ಲ ಒಂದು ಅಂತ್ಯಕಾಲ ಸಮೀಪಿಸುತ್ತಿದೆ. ನೀನು ಅಂದು ಬೆಳೆದು ಬಂದಿರುವುದು ಒಬ್ಬ ಕುತಂತ್ರ ರಾಜಕಾರಣಿಯಾಗಿ. ಆದರೆ ಇಂದು ನಿನಗೆ ಕಾದಿರುವುದು ಗೋರಿ.
ಎಲೆ ಪುಣ್ಯ! ಸತ್ತ ನಂತರ ಎಲ್ಲರೂ ಮಸಾಣದ ಕಡೆಗೆ, ಅದರ ಹುಟ್ಟಿದ ದಿನವೇ ಮಸಾಣದಲ್ಲಿ ಸನ್ಮಾನ ಮಾಡಿಸಿಕೊಂಡು ಬಂದ ಈ ಮೇಧಲೆಗೆ ನಿನ್ನಂತ ಬಚ್ಚನಿಂದ ಬದಲಿಕೆಯ ಮಾತೆ ಹೋಗಲೇನು ಛಲ? ನನ್ನ ಮುಂದೆ ಹುಚ್ಚ ಹೊಯ್ಯುವ ಬಚ್ಚ. ಈ ರಾಜ್ಯದಲ್ಲಿ ಪ್ರಥಮ ರೌಡಿ ರಾಜಗಣ ಸುತ್ತಿ ಕರ್ತರ ಆನಂದ ಮೇಲೆ ನನ್ನೆವರು ಎಂತೆಂಥ ರೌಡಿಗಳು ರಾಜಗಣಗಳು ಭಯದಿಂದ ಗಡಗಡ ನಡುಗಿ ಎಂದಾಗುತ್ತಿರುವಾಗ ನೀನಾವ ಲೆಕ್ಕಲೇ ಲೇ ಸತ್ಯ, ನಿನ್ನನ್ನು ಈಗಲೇ ಕೊಲೆ ಮಾಡುತ್ತಿದ್ದೆ. ಆದರೆ ಇದನ್ನು ಚಾನ್ಸ್ ಕೊಡುತ್ತೇನೆ. ಮುಂದೆ ಹೋಗು, ಮುಂದೆ ಹೋಗಿ ನಾಳೆ ಬಾ. ಹೋಗುತ್ತೇನೆ, ನನ್ನ ಎತ್ತ ತಂದೆ ತಾಯಿಗಳನ್ನು ಕೊಂಡವರು ನೀವೇ ಎಂದು ನನಗೆ ಚೆನ್ನಾಗಿ ಗೊತ್ತಲೇ. ಆದರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಎಂದಿರುವ ನನ್ನ ತಾಯಿಯ ಮಾತಿನಂತೆ ಇಂದು ನೀನು ನನ್ನ ಕಣ್ಣೆದುರ ಜೀವಂತವಾಗಿರುವೆ. ಏನಿಲ್ಲಕಂತ ರಾಜಕಾರಣದ ಪಟ್ಟಕ್ಕಾಗಿ ಸ್ವಂತ ಹೆಂಡತಿಯನ್ನೇ ಸೆರಗು ಹಾಸುವಂತೆ ಮಾಡಿದ ನಾಯಕನನ್ನು ಇನ್ನು ಈ ಭೂಮಿ ಮೇಲೆ ಬಿಟ್ಟಿರುವುದೇ ನಮ್ಮಂತ ಗಂಡು ಹುಲಿಗಳ ದರ್ಬಾರ್. ದುಡ್ಡು ಎಂಬ ಅಂಧಕಾರದಲ್ಲಿ ಬಲಿಯಾಗಿ ನಿಮ್ಮ ಜೀವನದಲ್ಲೆಲ್ಲ ಬಯಸಿದ್ದೆಲ್ಲ ಪಡೆದು ಮೋಜು ಮಸ್ತಿಯಲ್ಲಿ ಮೈ ಮರೆಯುತ್ತಿರುವ ನಿನ್ನ ನರನಾಡಿಗಳನ್ನು ಕತ್ತರಿಸಿ ಬಿಡುವೆ. Be careful. ನೀಲಕಂಠ ಸೌಡರಿಗೆ ಸವಾಲಾಗುವ ಮೊದಲು ಪ್ರೀತಿ ಮಾಡೋ ಮನಸ್ಸಿಗೆ ಶಾಂತಿ ಸಿಗುತ್ತೆ. मेरा दोस्त करो मेरा बेटे तेरे को मिलता है. ಅಷ್ಟೇ ಅಲ್ಲ, ನೀನು ಮನಸ್ಸು ಮಾಡಿದರೆ ಈ ಅರಮನೆಯಲ್ಲಿ ಬಂಗಾರ ತಟ್ಟಿಯಲ್ಲಿ ಊಟ ಮಾಡಬಹುದು. ಯೋಚನೆ ಮಾಡೋ ಸತ್ಯ, ಯೋಚನೆ ಮಾಡೋ. ಬಂಗಾರದ ತಟ್ಟೆ ಬೀದಿ ನಾಯಿ ಕೂಡ ಮುಗಿಸಿ ನೋಡಲ್ಲ ಆ ನಿನ್ನ ತಟ್ಟೆ. ನೀಲಕಂಠ, ನಿನ್ನ ದುಃಖದ ದಿನಗಳು ದರ್ಶನ ಕೊಡದಿದ್ದರೆ ನಿನ್ನ ಆ ಜನ್ಮದ ಸೇರಿನ ಜ್ವಾಲೆ ಆರದು. ಈ ಕ್ಷಣದಿಂದ ಈ ಸತ್ಯ ನಿಮಗೆ ಒಕ್ಕರಿಸಿಕೊಂಡಿರುವ ಶರೀರ ಹಾಕ. ನೀಲಕಂಠ, ನಕರಾಧಿಕರ ಮಾಡಿದರೆ ಇರುವೆ ತರ ಉಳಸಿಗೆ ಹಾಕಿ ಬಿಡುವೆ. ಒಂದು ವೇಳೆ ನನ್ನ ತಂದೆ ತಾಯಿಯನ್ನು ಕೊಂದವರು ನೀವೇ ಎಂದು ಸಾಬೀತಾದರೆ ನೀಲಕಂಠ ನರಕ ತೋರಿಸುವ ಮಗನೇ.
ಸವಾಲ್ ಹಾಕುವಯ್ಯ ಎಲೇ ಸತ್ಯ! ತಪ್ಪು ಮಾಡಿದೆ ಅದು ಈ ನೀಲಕಂಠರಾಯ ಗೌಡನ ಎದೆಯ ಮೇಲೆ ಕೈ ಇಟ್ಟು ದೊಡ್ಡ ತಪ್ಪು ಮಾಡಿರುವೆ. ಲೇ, ನಿಮ್ಮ ತಂದೆ ತಾಯಿಗಳನ್ನು ಸಾಕಿ ಆಧಾರಗಳಿಂದ ಕೊಲೆ ಮಾಡಿಸಿದ ನಾನು ನಿಮ್ಮನ್ನು ಸಾಯಿಸದೆ ಬಿಡಲಾರೆ. ನನ್ನ ವಿರುದ್ಧವಾಗಿ ನಡೆದ ಅದೆಷ್ಟೋ ಜನಗಳನ್ನು ಕೈಕಾಲುಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಾರೆ. ನಿಮ್ಮ ಜೀವನ ಕಳೆಯುವುದರಿಗೂ ಏಕ್ ಮಾರು ದೋ ಟುಕಡಾ. ಹೇಳು, ಏನು ಸಮಾಚಾರ? ಹೌದಾ? ಸಂತೋಷ, ತುಂಬಾ ಸಂತೋಷ. ಡೇವಿಡ್, ನೀನು ಬೇಗ ಬಾ. ಇದೇ ಖುಷಿಯಲ್ಲಿ ಫುಲ್ ಪಾರ್ಟಿ ಮಾಡೋಣ. ಓಕೆ? ನನ್ನ ಬಹುದಿನದ ಕನಸು ಇಂದು ನನಸಾಯಿತು. ನಾನು ಹೇಳಿದಂತೆ ಡೇವಿಡ್ ಆ ಸತ್ಯ ತಂದೆ ತಾಯಿಗಳನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಿದ್ದಾನಂತೆ. ಕಮಾನ್ ಕಮಾಕ್ಸಿ ಆಜಾओ. No.